ಇಂಡಿಯಾದಿಂದ ಒಂದೇ ₹1 ಈ ದೇಶಕ್ಕೆ ತಂದೆ ಈ ದೇಶದವರು ನಿಮ್ಗೆ 104 ಸೊಮಾಲಿಯನ್ ಶಿಲ್ಲಿಂಗ್ಸ್ ನ ಕೊಡ್ತಾರೆ ನೋಡಿ. ಅದರಲ್ಲಿ ಸಿಮೆಂಟ್ ತಳ್ಕೊಂಡು ಹೋಗ್ತೀವಲ್ಲ ನಾವು, ಹಂಗೆ ಇಲ್ಲಿ ದುಡ್ಡುಗಳನ್ನ ಹಾಕೊಂಡು ಹೋಗ್ತಾರೆ ಅದರಲ್ಲಿ. ಇದಂತೂ ಆಶ್ಚರ್ಯದ ಸಂಗತಿ, ಯಾಕಂದ್ರೆ ನಮ್ ಕಡೆ ತರಕಾರಿಗಳನ್ನ ಗುಡ್ಗುಡ್ಡೆ ಹಾಕೊಂಡು ಮಾರ್ತಾರೆ, ಆದ್ರೆ ಈ ದೇಶದಲ್ಲಿ ದುಡ್ಡನ್ನ ಗುಡ್ಗುಡ್ಡೆ ಹಾಕೊಂಡು ಮಾರ್ತಾರೆ ತರಕಾರಿ ತರ. ನಮ್ಮಲ್ಲಿರುವಂಥ ಬ್ಯಾಂಕ್ಗಳಲ್ಲೇ ಕೆಲವು ಕರೆನ್ಸಿಯ ನೋಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ, ಎಕ್ಸೆಪ್ಟೇ ಮಾಡಲ್ಲ ಅವರು. ಆದರೆ ಇವರು ಎಲ್ಲ ದೇಶದ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತಾರೆ. ಈ ದೇಶದಲ್ಲಿ ಬರೀ 2 ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇರೋದು. ಆ 2 ಬ್ಯಾಂಕ್ ಇದ್ರೂ ATM 1-2 ಅಷ್ಟೇ ಇರೋದು. ಯಾರು ATMಗೆ ಹೋಗೋದೇ ಇಲ್ಲ ಇಲ್ಲಿ. ಈ ಜನಗಳಿಗೆಲ್ಲ ಬ್ಯಾಂಕಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಿ ATM ಇಂದ ಕಾಸು ತೆಗೆದು ಅಭ್ಯಾಸನೇ ಇಲ್ಲ. ಏನಿದ್ರು ಈ ಥರ ಮಾರ್ಕೆಟಿಗೆ ಬರ್ತಾರೆ, ದುಡ್ಡನ್ನ ಎಕ್ಸ್ಚೇಂಜ್ ಮಾಡಿಸ್ಕೋತಾರೆ. ನೋಡಿ, ಕಸ್ಟಮರ್ ಬಂದರು, ದುಡ್ಡು ತೆಗೆದ್ರು, ಒರಿಜಿನಲ್ ಡೂಪ್ಲಿಕೇಟ್ ಅಂತ ಲೆಕ್ಕ ಹಾಕ್ತಾರೆ. ₹1,00,000 ಇದೆ ನೋಡಿ. ಆಮೇಲೆ ದುಡ್ಡನ್ನ ಎಕ್ಸ್ಚೇಂಜ್ ಮಾಡಿಸ್ಕೋತಾರೆ. ಆಲ್ ಕಂಟ್ರಿ ಮನಿ ಎಕ್ಸ್ಚೇಂಜ್. India, England, Europe, America, Saudi Arabia, Djibouti. ಬೇರೆ ಬೇರೆ ಕರೆನ್ಸಿ ನೋಟ್ಗಳೆಲ್ಲ ಇದೆ ನೋಡಿ. ಇಲ್ಲಿ ₹1,00,000 ರೋಡಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತವ್ರು ಗುರು. ಇಂಗ್ಲೆಂಡ್ನ ದುಡ್ಡಿದು. ಇಂಗ್ಲೆಂಡ್ ರಾಣಿನ ಇವರು. ಇಲ್ಲಿರೋರೆಲ್ಲ ಕೋಟ್ಯಾಧೀಶ್ವರು. ಕಂತೆ ಹಣ ಲೆಕ್ಕ ಹಾಕ್ತವ್ರೆ ಯಜಮಾನ್ರು. ಎಲ್ಲ ದುಡ್ಡು ಹಣ. ಕಾಸೆ ಪಣ ಕೊಟ್ಟು ಮನಿ. ನಮ್ಮ ದೇಶದಲ್ಲಿ ದುಡ್ಡನ್ನ ಕಂಟ್ರೋಲ್ ಮಾಡಕ್ಕೆ RBI ಇದೆ. RBI ಎಲ್ಲಾ ದುಡ್ಡುಗಳನ್ನ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಈ ದೇಶದ ದುಡ್ಡನ್ನ ಕಂಟ್ರೋಲ್ ಮಾಡಕ್ಕೆ ಇಲ್ಲಿ ಯಾವುದೇ ಬ್ಯಾಂಕ್ ಇಲ್ಲ. ಬದಲಾಗಿ ಜನಗಳೇ ಬ್ಯಾಂಕ್ ತರ ದುಡ್ಡನ್ನ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಈ ಜನಗಳಿಗೆ ಕಾಸು ಎಕ್ಸ್ಚೇಂಜ್ ಮಾಡೋದು ಇವರ ಕಲ್ಚರಲ್ಲೇ ಬಂದ್ಬಿಟ್ಟಿದೆ. ಇದು ನಾರ್ಮಲ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಈ ಜನಗಳಿಗೆ. ನೀವು ಅನ್ಕೋಬಹುದು ಯಾವುದೇ ಭಯ ಇಲ್ದಿರೋ ರೋಡಲ್ಲಿ ಇಷ್ಟೊಂದು ದುಡ್ಡನ್ನ ಹೆಂಗೆ ಎಕ್ಸ್ಚೇಂಜ್ ಮಾಡ್ತಾವ್ರೆ, ಇಷ್ಟೊಂದು ಧೈರ್ಯನ ಅಂತ. 5 ಸಲ ನಮಾಜ್ ಮಾಡಿದಾಗ್ಲೂ ಸಹ ಈ ದುಡ್ಡನ್ನ ಹಿಂಗೆ ಇಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಯಾರು ಇರಲ್ಲ ಕಾವಲ್ ಕಾಯಕ್ಕೆ. ಅವ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ನಮಾಜ್ ಮಾಡ್ಕೊಂಡು ವಾಪಸ್ ಬರೋವರೆಗೂ ಸಹ ಈ ದುಡ್ಡು ಇಲ್ಲೇ ಇರುತ್ತೆ. ಯಾರು ಸಹ ಮುಟ್ಟುವಂತ ಧೈರ್ಯ ಮಾಡಲ್ಲ. ಅಷ್ಟು ನಂಬಿಕೆ ಇದೆ ಈ ಮನಿ ಮಾರ್ಕೆಟ್ ಅಲ್ಲಿ. ಈ ದೇಶದ ಅಲ್ಲುಜ್ಜೋ ಬ್ರಷ್ ನೋಡಿ. ದಿನ ಬೆಳಗ್ಗೆ ಆದ್ರೆ ನೀವು ಕೈಗೆ ತಗೋತಿರಲ್ಲ ಟೂತ್ ಬ್ರಷ್ನ, ಇವರು ಅಷ್ಟೇ ಕೈಗೆ ತಗೋತಾರೆ. ಈ ಕಡ್ಡಿ ಕೈಗೆ ತಗೊಂಡು ಉಜ್ತಾರೆ. ಯಾಕೆ ಹೇಳ್ತೀರಾ? ಆಫ್ರಿಕಾದಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್, ನಿಮ್ಗೆ ಗೊತ್ತಲ್ಲ. ಅಂದ್ರೆ ಈ ಜನಗಳಿಗೆ ಬೆಳಗ್ಗೆನೆ ಹಲ್ಲುಜ್ಬೇಕು ಅಂತ ಏನಿಲ್ಲ. ಟೈಮ್ ಸಿಕ್ದಾಗೆಲ್ಲ ನೀವು ಫೋನಲ್ಲಿ ಅಲ್ಲಾಡಿಸ್ತಿರಲ್ಲ, ಹಂಗೆ ಈ ಜನಗಳು ಅಷ್ಟೇ ಟೈಮ್ ಸಿಕ್ದಾಗೆಲ್ಲ ಕಡ್ಡಿ ಅಲ್ಲಾಡಿಸ್ತಾ ಇರ್ತಾರೆ. ಮತ್ತು ಗೀತ ಸೇರಬಾರ್ದು ಅಂತ ಬರೆದಾಗಿದೆ ಇಂದು ಬ್ರಹ್ಮನೋ ದೇವರೋ. ವೆಲ್ಕಮ್ ಟು ಸೊಮಾಲಿಯಾ ಲ್ಯಾಂಡ್ನ ಕ್ಯಾಪಿಟಲ್ಲು ಹರ್ಗೇಸ ಸಿಟಿಲಿ ನಾವು ಇದ್ದೀವಿ. ಈಗ ನಾವು ಹೆಂಗೆ ನಮ್ಮ ಸಿಟಿಲಿ ಜೀವನ ಮಾಡ್ತೀವೋ ಅದಕ್ಕಿಂತ ತೀರಾನೇ ಡಿಫ್ರೆಂಟು ಈ ಜನಗಳ ಲೈಫ್ ಸ್ಟೈಲು. ಹೆಂಗೆ ಗುದ್ದಂಗೆ ಬರ್ತಾನಲ್ಲ ಇವನು, ಗುದ್ಬಿಡ್ತಾನೆ. ಆಫ್ರಿಕಾದಲ್ಲಿ 54 ದೇಶಗಳಿದೆ. 54 ದೇಶಗಳಲ್ಲಿ 5 ದೇಶ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಈಗ ಇರೋದು 6ನೇ ದೇಶ. ಆಫ್ರಿಕಾದ ಬೇರೆ ಯಾವುದೇ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಈ ದೇಶ ಸಿಕ್ಕಾಪಟ್ಟೆ ಡಿಫ್ರೆಂಟು. ಯಾಕಂದರೆ ಬೇರೆ ಆಫ್ರಿಕನ್ ಕಂಟ್ರಿಗಳಲ್ಲೆಲ್ಲ ಆಫ್ರಿಕನ್ ಕಲ್ಚರು, ಇಲ್ಲಿ ಸೊಮಾಲಿಯನ್ ಕಲ್ಚರು. ಎಲ್ಲದಕ್ಕಿಂತ ವಿಶೇಷ ಏನು ಅಂತಂದರೆ ನಾವಿರುವಂಥ ಜಿಬುಟಿ ಪಕ್ಕದಲ್ಲಿರುವಂಥ ಸೊಮಾಲಿಯಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಬೈ ಲ್ಯಾಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಾರ್ಡರ್ನ ಕ್ರಾಸ್ ಮಾಡೋದು, ಇಲ್ಲಿನ ದೇಶದ ಇಮಿಗ್ರೇಷನ್ನು ಆ ದೇಶದ ಇಮಿಗ್ರೇಷನ್ನು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ.